ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಟಿ ಶ್ರೀನಿವಾಸ್, ನಮ್ಮ ಬೆಂಗಳೂರು ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲಿಂದ ಲೆಕ್ಸುರಿ ಆ್ಯಂಡ್ ಯುನಿಕ್ ಆಗಿರೋಂತಹ ಮನೆ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಕೂಲಾಗಿದೆ ಈ ಮನೆ. ಈ ಮನೇಲಿ ಏನೇನಿದೆ ಅಂತ ಹೇಳಿದ್ರೆ ಲಿಫ್ಟ್ ಇದೆ, ಮತ್ತೆ ಬಾರ್ ಕೌಂಟರ್ ಇದೆ, ಮತ್ತೆ ಗಾರ್ಡನ್ ಇದೆ, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆ. ಈ ಮನೆ ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಈ ಮನೆನ. ಈ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕನಕಪುರ ರೋಡಿಂದ ಜಸ್ಟ್ 1 ಕಿಲೋಮೀಟರ್ ಆಗುತ್ತಷ್ಟೇ. ಮೆಟ್ರೋ ಸ್ಟೇಷನ್ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ವಾಜಲ್ಲಿ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ನಮ್ಮ ಕನಕಪುರ ರೋಡ್ನಲ್ಲಿರುವಂತಹ KSIT ಇಂಜಿನಿಯರಿಂಗ್ ಕಾಲೇಜಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. 80 ಫೀಟ್ಗೆ ಅಟ್ಯಾಚ್ ಆಗಿರುವಂತಹ ಈ ಮನೆ. ಈ ಮನೆಗೆ ಹತ್ತಿರವಾಗಿ ಏನೇನಿದೆ ಅಂತ ಹೇಳ್ತೀನಿ. KSIT ಇಂಜಿನಿಯರಿಂಗ್ ಕಾಲೇಜ್ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. NPS ಸ್ಕೂಲ್ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಫೋರಂ ಮಾಲ್ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. RR ನಗರ್ ಜಸ್ಟ್ 2.5 ಕಿಲೋಮೀಟರ್ ಆಗುತ್ತೆ. ನೈಸ್ ರೋಡ್ ಜಸ್ಟ್ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಮನೆನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಸುಂದರವಾಗಿದೆ, ತುಂಬಾ ಯುನಿಕ್ ಆಗಿದೆ. ಫ್ರೆಂಡ್ಸ್, ನೀವು ವಿಡಿಯೋ ನೋಡ್ಬೇಕಾದ್ರೆ ದಯವಿಟ್ಟು HD ನಲ್ಲಿ ನೋಡಿ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಮನೆ ಕಟ್ಟಿದ್ರೆ ಈ ತರ ಕಟ್ಟಬೇಕು ಅಂತ ನಿಮಗೂ ಕೂಡ ಅನ್ಸುತ್ತೆ, ಅಷ್ಟು ಸುಂದರವಾಗಿದೆ. ಈ ಮನೆ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ಮತ್ತೆ ಹಾಗೆ ಯುನಿಕ್ ಆಗಿ ಕೂಡ ಇದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸುಂದರವಾಗಿರೋ ಮನೆಗಳು ನಿಮಗೆ ತೋರಿಸ್ತಾ ಇರ್ತೀನಿ. ನಿಮ್ಗೆ ಈ ಮನೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿದ್ದೀನಿ, ಅದು ವಾಟ್ಸಪ್ ನಂಬರ್ ಆಗಿರುತ್ತೆ. ನೀವು ಮೆಸೇಜ್ ಕೂಡ ಮಾಡ್ಬೋದು. ಬನ್ನಿ ನಿಮ್ಗೆ ಮನೆ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಮನೆ ಮುಂದೆ 30 ಫೀಟ್ ರಸ್ತೆ ಆಗಿರುತ್ತೆ. ಇದು ಎಲಿವೇಶನ್ ಆಗಿರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ಮತ್ತೆ ತುಂಬಾ ಸಿಂಪಲ್ ಆಗಿ ಕೂಡ ಇದೆ. ಆದ್ರೆ ಮನೆ ಒಳಗಡೆ ತುಂಬಾ ಅದ್ಭುತವಾಗಿ ಕೂಡ ಇದೆ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಕಾರ್ ಪಾರ್ಕಿಂಗ್ ಆಗಿರುತ್ತೆ. ಕಾವೇರಿ ವಾಟರ್ ಕನೆಕ್ಷನ್ ಕೂಡ ರೆಡಿ ಇದೆ. ಇಲ್ಲಿ ಆಫೀಸ್ ಕೂಡ ಮಾಡಿದ್ದಾರೆ. ಇವು ಆಫೀಸ್ಗಾದ್ರೂ ಯೂಸ್ ಮಾಡ್ಕೋಬಹುದು. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಈ ಕಡೆ ಎಲ್ಲ ಸುತ್ತು ಪ್ಲಾಂಟೇಶನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಿರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ 5 ಫೀಟ್ ಡೀಪ್ ಬರುತ್ತೆ ಇದು. ಮತ್ತೆ ವಾಟರ್ ಫಿಲ್ಟರ್ ಕೂಡ ಇದೆ ಇದರಲ್ಲಿ, ವಿತ್ ಲೈಟಿಂಗ್ ಕೂಡ ಇದೆ. ಇದು ಡ್ರೆಸ್ಸಿಂಗ್ ಚೇಂಜ್ ರೂಮ್ ಆಗಿರುತ್ತೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ, ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ. ಇದು ಲಿಫ್ಟ್ ಆಗಿರುತ್ತೆ. ಇದು ನಿಮಗೆ UPS ಮತ್ತೆ ಸಿಲಿಂಡರ್ ಇಟ್ಕೊಳ್ಳೋಕೆ ಅಂತ ಮಾಡಿದರೆ. ಮತ್ತೆ ಇದು ಗೇಟ್ ಆಗಿರುತ್ತೆ. ಇದನ್ನ ನೀವು ಕ್ಲೋಸ್ ಮಾಡ್ಕೋಬಹುದು. ಯಾರಾದರೂ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರಬಾರ್ದು ಅಂತ ಈ ಥರ ಮಾಡಿದ್ದಾರೆ, ಸೇಫ್ಟಿಗೋಸ್ಕರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಕೂಡ. ಬನ್ನಿ ಮನೆ ಒಳಗಡೆ ಹೋಗೋಣ, ಹೇಗೆ ಮಾಡಿದ್ದಾರೆ ನೋಡೋಣ. ಇಲ್ಲಿ ನಿಮಗೆ ಫೋಟೋ ಅಥವಾ ಏನಾದರೂ ಪಿಕ್ಚರ್ಸ್ ಹಾಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ. ಎಂಟ್ರೆನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸ್ಟೆಪ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು 4 ಫೀಟ್ ವೈಡ್ ಆಗಿರುತ್ತೆ. ಫ್ರೆಂಡ್ಸ್, ನಡೀತಾ ಇದ್ರೆ ಫೀಲೇ ಬೇರೆ ಥರ ಇದೆ. ಮತ್ತೆ ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. SS ರೈನಿಂಗ್ಸು ತುಂಬ ಚೆನ್ನಾಗಿದೆ. ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಇದು ಪ್ಯೂರ್ಲಿ ಟೀಕ್ವುಡ್ ಡೋರ್ ಆಗಿರುತ್ತೆ. ಇದು 8 ಫೀಟ್ ಹೈಟ್ ಆಗಿರುತ್ತೆ. ಡೋರು ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ. ಇದು ಲಿವಿಂಗ್ ಏರಿಯಾ ಆಗಿರುತ್ತೆ. ಲಿವಿಂಗ್ ಏರಿಯಾ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ದೇವರ ಮನೆ ಆಗಿರುತ್ತೆ. ದೇವರ ಮನೆ ನೋಡೋಣ ಬನ್ನಿ ಹೇಗಿದೆ ಅಂತ.
ದೇವ್ರ ಮನೆ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಟಾಪಲ್ಲಿ ನಿಮಗೆ ವುಡ್ ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಟಿವಿ ಯೂನಿಟ್ ಆಗಿರುತ್ತೆ. ಟಾಪಲ್ಲಿ ವುಡ್ ಫಿನಿಶ್ ಮಾಡಿದರೆ ಇದು ಹೈ ರೂಫ್ ಆಗಿರುತ್ತೆ. ಈ ಮನೆಗೆ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು. ಈ ಮನೆ ವಿಶೇಷ ಆಗಿರುತ್ತದು. ಈ ಮನೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಗಾರ್ಡನ್ ಕೂಡ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಇದು ಡೈನಿಂಗ್ ಹಾಲ್ ಆಗಿರುತ್ತೆ. ನಿಮಗೆ ಫಾಲ್ ಸೀಲಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ಕೂಡ ಅಷ್ಟೇ. ಇದು ಅಡುಗೆ ಮನೆ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಮಾಡ್ರನ್ ಅಡುಗೆ ಮನೆ ಆಗಿರುತ್ತೆ. ಇದು ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಡ್ರಾಯರ್ಸ್ ಎಲ್ಲ ಸಾಫ್ಟ್ ಕ್ಲೋಸರ್ ಆಗಿರುತ್ತೆ, ಪ್ರತಿಯೊಂದು ಡೋರು ಕೂಡ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಇದು ಯುಟಿಲಿಟಿ ಆಗಿರುತ್ತೆ. ಇದು ಕೂಡ ತುಂಬ ವಿಶಾಲವಾಗಿ ಬಂದಿದೆ. ಇಲ್ಲಿ ಸಿಂಕ್ ಬರುತ್ತೆ, ಅಲ್ಲಿ ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಇಲ್ಲೊಂದು ವಿಂಡೋ ಕೂಡ ಇಟ್ಟಿದ್ದಾರೆ ಅಡುಗೆ ಮನೆ ಕಾಣೋ ಥರ. ಈ ಕಡೆ ನಿಮಗೆ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ, ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಯುನಿಕ್ ಆಗಿ ಕೂಡ ಇದೆ. ಈ ಕಡೆನೂ ಅಷ್ಟೇ ನಿಮಗೆ ಸ್ಟೋರೇಜ್ ಮಾಡಿದ್ದಾರೆ, ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಇದು ಮೊದಲನೇ ರೂಮ್ ಆಗಿರುತ್ತೆ. ಎಲ್ಲ ಡೋರ್ಸು ಕೂಡ ನಿಮಗೆ ಟೀಕುಡ್ ಡೋರ್ ಆಗಿರುತ್ತೆ, ರೋಸ್ ಫಿನಿಶಿಂಗ್ ಆಗಿರುತ್ತೆ. ಈ ರೂಮ್ ಕೂಡ ಚೆನ್ನಾಗಿ ಬಂದಿದೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಮನೆ ವಿಶೇಷ ಗಾರ್ಡನ್ ಆಗಿರುತ್ತೆ. ಇದು ಮಿನಿ ಗಾರ್ಡನ್, ತುಂಬ ಬ್ಯೂಟಿಫುಲ್ ಆಗಿದೆ. ಬನ್ನಿ ಮೇಲ್ಗಡೆ ನೋಡೋಣ. ಸ್ಟೆಪ್ಸ್ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದರೊಳಗಡೆ ಲೈಟ್ ಕೂಡ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಇಟಾಲಿಯನ್ ಮಾರ್ಬಲ್ಸ್ ಆಗಿರುತ್ತೆ ಸ್ಟೆಪ್ಸ್ ಕೂಡ. ಇದು ಫಸ್ಟ್ ಫ್ಲೋರ್ ಆಗಿರುತ್ತೆ. ನಿಮಗೆ ಇಲ್ಲಿ 2 ರೂಮ್ ಬರುತ್ತೆ, ಇದು 2ನೇ ರೂಮ್ ಆಗಿರುತ್ತೆ. ನಿಮಗೆ ವಿತ್ ಕಾಟ್ ಕೂಡ ರೆಡಿ ಇದೆ. ಇದು ಕಿಂಗ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗೆ ಮಾಡಿರ್ತಾರೆ. ಈ ಕಡೆ ನಿಮಗೆ ವಿಂಡೋ ಕೂಡ ಇದೆ, ನೀಟಾಗಿ ಹಾಲಲ್ಲಿ ಯಾರು ಬಂದರೂ ನೋಡ್ಬೋದು. ನಿಮ್ಗೆ ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ವೆಟ್ಟು ಮತ್ತು ಡ್ರೈ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಈ ಬಾತ್ರೂಮಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಜಕ್ಕೂಸ್ ಅಂತ, ತುಂಬ ಚೆನ್ನಾಗಿ ಸ್ನಾನ ಮಾಡ್ಬೋದು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಇಂಟೀರಿಯರ್ಸ್ ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಬಾಲ್ಕನಿ ಆಗಿರುತ್ತೆ. ಇದು ಗ್ಲಾಸಿಂದನೇ ನೋಡ್ಬೋದು ನೀವು ಆಚೆ ಕಡೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಸ್ಮಾಲ್ ಗಾರ್ಡನ್ ಮಾಡಿದರೆ ಎಸ್ ಟೈಪಲ್ಲಿ, ತುಂಬ ಚೆನ್ನಾಗಿದೆ ಅದು. ಇದು 3ನೇ ರೂಮ್ ಆಗಿರುತ್ತೆ. ಇದು ಕೂಡ ಅದ್ಭುತವಾಗಿದೆ ಇಂಟೀರಿಯರ್ಸ್ ಮಾತ್ರ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಟಿವಿ ಯೂನಿಟ್ ಆಗಿರುತ್ತೆ. ಇದು ಗ್ಲಾಸ್ ಬಾಲ್ಕನಿ ಆಗಿರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಪ್ಲಾಂಟೇಶನ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ.
ಇದೆಲ್ಲ ವಾರ್ಡ್ರೋಬ್ಸ್ ಆಗಿರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ಇದು ಕೂಡ ವೆಟ್ಟು ಮತ್ತು ಡ್ರೈ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ನೋಡೋಣ ಹೇಗೆ ಮಾಡಿದ್ದಾರೆ ಅಂತ. ಇದು ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಇಲ್ಲಿ ಒಂದು ಹೋಮ್ ಥಿಯೇಟರ್ ಮತ್ತು ಒಂದು ರೂಮ್ ಕೂಡ ಬರುತ್ತೆ. ಮೊದಲು ರೂಮ್ ನೋಡೋಣ. ಇದು 4ನೇ ರೂಮ್ ಆಗಿರುತ್ತೆ. ಇದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ವಿಶೇಷವಾಗಿದೆ ಇಂಟೀರಿಯರ್ಸ್ ಮಾತ್ರ. ಟೂ ಸೈಡ್ಸ್ ವಾರ್ಡ್ರೋಬ್ಸ್ ಬರುತ್ತೆ. ಇಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ನಾನ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ರೌಂಡ್ ಶೇಪಲ್ಲಿ ಮಾಡಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಹೋಮ್ ಥಿಯೇಟರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲೂ ವರ್ಕ್ ನಡೀತಾ ಇದೆ. ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಹೋಮ್ ಥಿಯೇಟರ್ ಅಂದರೆ ತುಂಬ ಇಷ್ಟ ನನಗೆ. ಫಿನಿಶ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿ ಮಿನಿ ಬಾರ್ ಕೌಂಟರ್ ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇದು ಜಾಕೂಸಿ ಅಂತ. ಇದು ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಇದು ಮಸಾಜ್ ಮಾಡೋ ಅಂಥದ್ದು. ಸಖತ್ತಾಗಿರುತ್ತದು. ಹಾಗೆ ಈ ಕಡೆ ಬಂದರೆ ನಿಮಗೆ ಬಾಟಲ್ಸ್ ಇಟ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಕಡೆ ನಿಮಗೆ ಪ್ಲಾಂಟೇಶನ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಈ ಕಡೆ ಬಂದರೆ ನಿಮಗೆ ಬಟ್ಟೆ ವಾಶ್ ಮಾಡ್ಕೊಳಕ್ಕೆ ಮಾಡಿದ್ದಾರೆ. ಇಲ್ಲೂ ಕೂಡ ಸುತ್ತ ಪ್ಲಾಂಟೇಶನ್ ಮಾಡಿದರೆ ತುಂಬ ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ನೋಡೋಣ. ಸುತ್ತಮುತ್ತ ಏರಿಯಾ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನಿಮಗೆ ಸುತ್ತಮುತ್ತ ಪೂರ್ತಿ ಅಪಾರ್ಟ್ಮೆಂಟ್ಸ್ ಕೂಡ ಕಾಣಿಸುತ್ತೆ. ದೂರದಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಗುಬ್ಲಾಳ ಹತ್ರ ಇರೋಂತಹ ಅಪಾರ್ಟ್ಮೆಂಟ್ ಅದು. ಈ ಕಡೆ ಬಂದರೆ ನಿಮಗೆ ತುರಳಿ ಫಾರೆಸ್ಟ್ ಕಾಣಿಸುತ್ತೆ. ಮತ್ತು 80 ಫೀಟ್ ರೋಡ್ ಜಸ್ಟ್ ಹತ್ತಿರದಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ BMTC ಬಸ್ ಸ್ಟಾಪ್ ಬರುತ್ತೆ. ಇಲ್ಲಿ ನಿಮಗೆ ಎಲ್ಲ ಸ್ಕೂಲ್ಗಳು ಬರುತ್ತೆ. NPS ಆಗಿರ್ಬೋದು, ಪ್ರೆಸಿಡೆನ್ಸಿ ಆಗಿರ್ಬೋದು, ಜ್ಞಾನ ಸ್ಪೀಕರ್ ಆಗಿರ್ಬೋದು, ಎಲ್ಲ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ನಿಮಗೆ ಇಸ್ಕಾನ್ ಟೆಂಪಲ್ ಆಗಿರುತ್ತೆ. ಮೆಟ್ರೋ ಸ್ಟೇಷನ್ ಕೂಡ ತುಂಬ ಹತ್ತಿರ ಆಗುತ್ತೆ. ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ.
ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ನೋಡಿ ಅಲ್ಲಿ ದೂರದಲ್ಲಿ ಕಾಣೋದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ಮನೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. Please subscribe. Cody Srinivas, Nama Bangalore. Properties. Thanks for watching.